ಸಲಾಮ್ ಅಲೈಕುಮ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ HR ಫುಡ್ಸ್. ಹೇಗಿದ್ದೀರೆಲ್ಲರೂ? ಹೌದು, ಇವತ್ತು ನಾನು ಶುಂಠಿಯನ್ನು ಪೇಸ್ಟ್ ಮಾಡಿ ಹೇಗೆ ಸ್ಟೋರ್ ಮಾಡೋದಂತ ನಾನು ನಿಮಗೆ ಹೇಳ್ತೇನೆ. ಯಾಕೆ ಹೇಳ್ತಾ ಇದ್ದೇನೆಂದರೆ, ಈ ಟೈಮಲ್ಲಿ ಈಗ ಎಲ್ಲಿ ನೋಡಿದರೂ ವೆಯ್ಟ್ ಲಾಸ್ ಮಾಡೋದು, ಡಯಟಿಂಗ್ ಮಾಡೋದಂತ ಇದ್ದೇ ಇದೆ. ನಾವು ಕೂಡ ಮನೆಯಲ್ಲಿ ಟ್ರೈ ಮಾಡ್ತೇವೆ. ಡೈಲಿ ನಮಗೆ ಶುಂಠಿಯನ್ನು ಕಡಿದು ಅದರದ್ದು ಜ್ಯೂಸ್ ಮಾಡಿ ಕುಡಿಯೋದು ಕಿರಿಕಿರಿ ಆಗ್ತದೆ, ಉದಾಸೀನ ಆಗ್ತದೆ. ಆವಾಗ ಏನು ಮಾಡ್ತೀವಿ, ನಾವು ಬಿಟ್ಟು ಬಿಡ್ತೇವೆ. ಅದಕ್ಕೋಸ್ಕರ ಇದನ್ನು ನಾನು ಪೇಸ್ಟ್ ಮಾಡಿ ಯಾವ ರೀತಿ ಸ್ಟೋರ್ ಮಾಡೋದಂತ ನಿಮಗೆ ಹೇಳಿಕೊಡ್ತೇನೆ. ಕಡಿಮೆ ಅಂದರೆ 1 ತಿಂಗಳಾದರೂ ನಾವು ಇದನ್ನು ಸ್ಟೋರ್ ಮಾಡಿ ಫ್ರಿಜ್ಜಲ್ಲಿ ಇಡ್ಬೋದು. ಇನ್ನೂ ಕೂಡ ಜಾಸ್ತಿ ಟೈಮ್ ಬೇಕಂದರೆ ಫ್ರೀಝರಲ್ಲಿ ನಾವು ಐಸ್ ಟ್ರೇ ಉಂಟಲ್ವ, ಅದನ್ನು ಅದರಲ್ಲಿ ಹಾಕಿಟ್ಟು ಕೂಡ ನಾವು ಇದನ್ನು ಜಾಸ್ತಿ ಟೈಮ್ ಕೂಡ ಸ್ಟೋರ್ ಮಾಡ್ಬೋದು. ಆದರೆ 1 ತಿಂಗಳು ಓಕೆ, ನಾವು ನಾರ್ಮಲಾಗಿ ಖಂಡಿತ ಇದನ್ನು ಮಾಡ್ಕೊಳ್ಬೋದು, ಏನೂ ಹಾಳಾಗೋದಿಲ್ಲ. ಹಾಗೆಯೇ ನಾನು ರಿಫ್ರೆಶಿಂಗ್ ಜ್ಯೂಸ್ ಕೂಡ ಹೇಗೆ ಮಾಡೋದು, ಅದಕ್ಕೆ ಬೇಕಾದ ಐಟಮನ್ನು ಯಾವ ರೀತಿ ಸ್ಟೋರ್ ಮಾಡೋದಂತ ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೇನೆ. ಈಗ ನಿಮಗೆ ಶುಂಠಿ ಎಷ್ಟು ಬೇಕು, ನಾನೊಂದು ಅರ್ಧ ಕೆ ಜಿ ಅಷ್ಟು ಮಾಡ್ತಾ ಇದ್ದೇನೆ. ನಿಮಗೆ ಎಷ್ಟು ಬೇಕಂತ ನೋಡಿಕೊಂಡು ಶುಂಠಿದು ಕ್ವಾಂಟಿಟಿ ತಗೊಂಡು ಸ್ಪೂನಲ್ಲಿ ನೋಡಿ ಚೆನ್ನಾಗಿ ಇದನ್ನು ಸ್ಕಿನ್ನೆಲ್ಲ ತೆಗೆದು ಕ್ಲೀನ್ ಮಾಡ್ಕೊಳ್ಬೇಕು. ಒಳ್ಳೆ ರೀತಿಯಲ್ಲಿ ಕ್ಲೀನ್ ಆಗ್ತದೆ. ಜಿಂಜರ್ ಈಗ ನೈಫೇ ಬೇಕಂತೇನಿಲ್ಲ. ನೀವು ಮನೇಲಿ ಎಷ್ಟು ಜನ ಕುಡಿತೀರಿ, ಎಷ್ಟು ನೀವು ಕ್ವಾಂಟಿಟಿಯಲ್ಲಿ ತಗೊಳ್ತಾ ಇದ್ದೀರಿ, ಅದರ ಮೇಲೆ ಡಿಪೆಂಡಾಗಿ ನೀವು ಶುಂಠಿಯನ್ನು ತಗೊಳ್ಳಿ. 1 ತಿಂಗಳಿಗೆ ಬೇಕಾಗುವಷ್ಟು ಎಷ್ಟು ಬೇಕಂತ ನಿಮಗೆ ಗೊತ್ತಿರ್ತದೆ. ಹಾಗಾಗಿ ನೀವು ಅದೇ ರೀತಿ ತಗೊಂಡ್ರೆ ಸಾಕು ಫ್ರೆಂಡ್ಸ್. ದೊಡ್ಡದೇ ಶುಂಠಿ ನಮಗೆ ಸಿಕ್ಕಿದರೆ ಕ್ಲೀನ್ ಮಾಡಲಿಕ್ಕೂ ತುಂಬಾ ಈಸಿ ಆಗ್ತದೆ. ಈಗ ನೋಡಿ, ಎಲ್ಲವನ್ನು ನಾನು ಸ್ಕಿನ್ನೆಲ್ಲ ತೆಗೆದು ಕ್ಲೀನ್ ಮಾಡಿದ್ದೇನೆ. ಇದನ್ನು 4-5 ಸಲ ವಾಶ್ ಮಾಡಿ ಚೆನ್ನಾಗಿ ಕಟ್ ಮಾಡಿ ತರಬೇಕು. ನಾನಿಲ್ಲಿ ಸ್ವಲ್ಪ ದೊಡ್ಡ ಪೀಸೇ ಮಾಡ್ಕೊಂಡಿದ್ದೇನೆ. ಈ ರೀತಿ ಮಾಡ್ಕೊಳ್ಬೋದು, ತುಂಬ ಸಣ್ಣದೇ ಬೇಕಂತ ಏನಿಲ್ಲ. ನೋಡಿ, ಈ ರೀತಿ ದೊಡ್ಡ ಪೀಸ್ ಮಾಡಿದರೆ ಸಾಕು. ಇನ್ನೊಂದು ಪಾತ್ರೆ ತಗೊಂಡು ಬೇಯಿಸ್ಕೊಳ್ಳಿಕ್ಕೆ ನಮಗೆ ಶುಂಠಿ, ಒಂದು ಪಾತ್ರೆ ತಗೊಂಡು ಅದಕ್ಕೆ ಈ ಶುಂಠಿಯನ್ನೆಲ್ಲ ಹಾಕ್ಕೊಳ್ಳುವ. ಇನ್ನಿದಕ್ಕೆ ನಾನಿಲ್ಲಿ 2 ಗ್ಲಾಸಷ್ಟು ನೀರನ್ನು ಸೇರಿಸ್ತಾ ಇದ್ದೇನೆ. ನೀವೇನು ಮಾಡ್ಕೊಳ್ಳಿ, ಈ ಶುಂಠಿ ಮುಳುಗುವಷ್ಟು ನೀರನ್ನು ಹಾಕಿದರೆ ಸಾಕು. ಸ್ವಲ್ಪ ಹೆಚ್ಚು ಕಮ್ಮಿ ಆದರೂ ಪರವಾಗಿಲ್ಲ, ಮತ್ತು ನಮಗೆ ಗ್ರೈಂಡ್ ಮಾಡಲಿಕ್ಕಿದೆ, ಅಡ್ಜಸ್ಟ್ ಆಗ್ತದೆ. ನೋಡಿ, ಈ ರೀತಿ ನಾನು 2 ಗ್ಲಾಸ್ ನೀರನ್ನು ಇಲ್ಲಿ ಹಾಕಿದ್ದೇನೆ. ಹಾಕಿ ಇದನ್ನು ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ಒಳ್ಳೆ ರೀತಿಯಲ್ಲಿ ಇದು ಕುದಿ ಬರಬೇಕು, ತುಂಬ ಹೊತ್ತು ಬೇಯುವುದಲ್ಲ. ಈ ರೀತಿ ಒಂದು ಸಲ ಕುದಿ ಬರ್ತಾ ಇದೆ ನೋಡಿ, ಈ ರೀತಿ ಮೇಲೆ ಬರ್ತಾ ಉಂಟಲ್ಲ, ಆವಾಗ ಏನು ಮಾಡ್ಕೊಳ್ಳಿ, ಸ್ವಲ್ಪ ಲೋ ಫ್ಲೇಮನ್ನು ಮಾಡ್ಕೊಳ್ಳಿ. ಇನ್ನೊಂದು ಸಲ ಸ್ವಲ್ಪ ಹೈ ಫ್ಲೇಮ್ ಮಾಡ್ಕೊಳ್ಳಿ. ಹಾಗೆಯೇ ಒಂದು 2-3 ಸಲ ಮಾಡಿದರೆ ಸಾಕು, ತುಂಬ ಬೇಯಿಸ್ಕೊಳ್ಳಿಕ್ಕಲ್ಲ. ಈ ರೀತಿ ಸ್ವಲ್ಪ ನಾವು ಬೇಯಿಸ್ಕೊಂಡ್ರೆ ಏನಾಗ್ತದೆ, ಹಾಳಾಗೋದಿಲ್ಲ ಶುಂಠಿ. ನಾವು ತುಂಬ ಟೈಮಲ್ಲಿ ಸ್ಟೋರ್ ಮಾಡಿಡ್ಬೋದು, ಅದಕ್ಕೋಸ್ಕರ ಮಾತ್ರ ಈ ರೀತಿ ನೋಡಿ. ಇನ್ನೊಂದು 2-3 ಸಲ ಹೀಗೆ ಮಾಡಿದರೆ ಸಾಕು. ಜಾಸ್ತಿ ನಾವು ಇದನ್ನು ಕರಗಿಸ್ಕೊಳ್ಬೇಕಂತಿಲ್ಲ. ಇನ್ನು ಗ್ಯಾಸಿದು ಫ್ಲೇಮ್ ಆಫ್ ಮಾಡಿಕೊಂಡು ಇದನ್ನು ಮುಚ್ಚಿಟ್ಟು ಒಂದು ತೆನೆಯುವ ತನಕ, ತಣ್ಣಗೆ ಆಗುವ ತನಕ ಬಿಟ್ಟು ಬಿಡುವ. ಇನ್ನು ನಾನು ರಿಫ್ರೆಶಿಂಗ್ ಜ್ಯೂಸ್ ಅಂತ ಹೇಳಿದ್ದೇನೆ. ಇನ್ನು ಅದಕ್ಕೆ ಏನು ಮಾಡಿಕೊಳ್ಳುವ, ಪುದೀನವನ್ನು ಫಸ್ಟಿಗೆ ತಗೊಂಡು, ಒಳ್ಳೆ ಫ್ರೆಶ್ ಪುದೀನ ಇದ್ದರೆ ತುಂಬ ಒಳ್ಳೆಯದಾಗ್ತದೆ. ನಾವು ಮನೆಯಲ್ಲಿ ನೆಟ್ಟಂಥ ಪುದೀನ ಇಲ್ಲಿದ್ದರೆ ತುಂಬಾ ಒಳ್ಳೆಯದು. ಈ ಪುದೀನವನ್ನು ತಗೊಂಡು ಇದರ ದಂಟನ್ನು ನಾವು ಬೇರೆ ಬೇರೆ ಮಾಡಿಕೊಳ್ಳುವ ಫ್ರೆಂಡ್ಸ್. ಎಲೆ ಮತ್ತು ದಂಟನ್ನು ಬೇರೆ ಬೇರೆ ಮಾಡ್ಕೊಳ್ಬೋದು. ಈಗ ಎಲೆಯೆಲ್ಲ ತೆಗೆದಾದ ನಂತರ ಈ ದಂಟು ಉಳಿತದಲ್ಲ, ಇದನ್ನು ನೀವು ಮನೆಯಲ್ಲಿ ನೆಟ್ಟು ಬಿಡಿ. ಒಳ್ಳೆ ರೀತಿಯಲ್ಲಿ ಚಿಗುರು ಬಂದು ಪುನಃ ಪುದೀನ ರೆಡಿ ಆಗ್ತದೆ. ಒಳ್ಳೆ ಫ್ರೆಶ್ ಆಗಿರುವಂಥ ಪುದೀನ ನಮಗೆ ಸಿಗ್ತದೆ. ನಾನು ಕೂಡ ಹಾಗೆಯೇ ಮಾಡೋದು. ಈಗ ನೋಡಿ, ಎಲ್ಲ ಎಲೆ ಮತ್ತು ದಂಟು ಬೇರೆ ಬೇರೆ ಮಾಡಿ ಆಯಿತು, ಕ್ಲೀನ್ ಆಯಿತು. ಇನ್ನು ನಮಗೆ ಇದು ಸ್ವೀಟಿಗೆ, ಡಯಟಿಂಗ್ ಮಾಡೋರಿಗೆ ಮಾತ್ರ ಸ್ವೀಟ್ ಬೇಕಂತಿಲ್ಲ. ನಾರ್ಮಲ್ ರಿಫ್ರೆಶಿಂಗ್ ಜ್ಯೂಸಿಗೆ ನಮಗೆ ಸ್ವೀಟ್ ಬೇಕು. ಹಾಗಾಗಿ ನಾನಿಲ್ಲಿ ಜಾಗರಿ ತಗೊಂಡಿದ್ದೇನೆ, ಬೆಲ್ಲ ಸ್ವಲ್ಪ ನಾನಿಲ್ಲಿ ತಗೊಂಡಿದ್ದೇನೆ. ಇದನ್ನು ಏನು ಮಾಡ್ಕೊಳ್ಬೇಕು, ಗ್ರೈಂಡ್ ಮಾಡ್ಕೊಳ್ಬೇಕು, ಪುಡಿ ಮಾಡ್ಕೊಳ್ಳಿಕ್ಕೆ ನಮಗೆ. ಹಾಗೆಯೇ ನಾವಿಲ್ಲಿ ಬೇಯಿಸಿಟ್ಟಂತಹ ಶುಂಠಿ ನೋಡಿ ಒಳ್ಳೆ ರೀತಿಯಲ್ಲಿ ತಣ್ಣಗೆ ಆಗಿದೆ. ಇನ್ನು ಇದನ್ನು ಕೂಡ ನಾವು ಒಳ್ಳೆ ರೀತಿಯಲ್ಲಿ ಗ್ರೈಂಡ್ ಮಾಡ್ಕೊಂಡು ಬರಬೇಕು. ಈಗ ನಾನು 3 ವಸ್ತು ಹೇಳಿದ್ದೇನೆ, ಅದನ್ನೆಲ್ಲ ಪುದೀನ ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ಬೇಕು, ಶುಂಠಿ ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ಬೇಕು, ಬೆಲ್ಲವನ್ನು ನಾವು ಪುಡಿ ಮಾಡ್ಕೊಳ್ಬೇಕು. ಈಗ ನೋಡಿ, ಶುಂಠಿ ಇಲ್ಲಿ ಪೇಸ್ಟ್ ಮಾಡಿದ್ದು ಈ ರೀತಿ ಆಗಿದೆ. ಬೇಕಿದ್ರೆ ಇದನ್ನು ನೀವು ಸ್ಟ್ರೈನ್ ಮಾಡ್ಕೊಳ್ಬೋದು ಕುಡಿಯುವಾಗ. ನಾನು ಹಾಗೆ ಮಾಡೋದಿಲ್ಲ, ನಾನು ಹೀಗೇ ಹಾಕಿ ಕುಡಿತೇನೆ ಬೆಳಿಗ್ಗೆ. ಓಕೆ, ಇನ್ನು ನೋಡಿ, ಪುದೀನ ಇಲ್ಲಿ ಗ್ರೈಂಡ್ ಮಾಡಿಟ್ಟಂಥದ್ದಿಲ್ಲಿ ಇದು ಕೂಡ ರೆಡಿಯಾಗಿದೆ. ಹಾಗೆಯೇ ಒಂದು 4 ಇಲ್ಲಿ ಲೆಮನ್ ಜ್ಯೂಸನ್ನು ನಾನಿಲ್ಲಿ ತಗೊಂಡಿದ್ದೇನೆ. 4 ಲೆಮನ್ ಜ್ಯೂಸ್ ಇದೆ ಇಲ್ಲಿ. ನಿಮಗೆ ನಾನು ಬೆಲ್ಲ ಗ್ರೈಂಡ್ ಮಾಡಲಿಕ್ಕೆ ಹೇಳಿದ್ದೇನೆ, ಪುಡಿ ಮಾಡಲಿಕ್ಕೆ. ಒಂದೇ ರೀತಿ ನೀವು ಬೆಲ್ಲ ಹಾಕಿ ತಿರುಗಿಸಿದರೆ ಈ ರೀತಿ ಪೇಸ್ಟ್ ಆಗ್ತದೆ ನೋಡಿ, ನೀರು ಥರ ಆಗ್ತದೆ. ಹೀಗೆ ಮಾಡಬೇಡಿ. ನಮಗೆ ಬೇಕಿರುವಂಥದ್ದು ಪುಡಿಯಾದಂತಹ ಬೆಲ್ಲ, ಅಂದರೆ ಸಕ್ಕರೆ ಥರ ಪುಡಿ ಇರಬೇಕು, ಆ ರೀತಿಯಾದಂತಹ ಬೆಲ್ಲ. ಅದು ಹೇಗೆ ಮಾಡೋದಂದರೆ, ಈಗ ಮಿಕ್ಸಿ ಜಾರಿಗೆ ನೀವು ಫಸ್ಟಿಗೆ ಹಾಕಬೇಕು, ಜಸ್ಟ್ ತಿರುಗಿಸಬೇಕು ನೋಡಿ, ಜಸ್ಟ್ ತಿರುಗಿಸಬೇಕು. ಆಮೇಲೆ ಅದನ್ನು ಆಫ್ ಮಾಡಬೇಕು, ಪುನೊಮ್ಮೆ ತಿರುಗಿಸಬೇಕು. ಆ ರೀತಿ ಮಾಡಿದರೆ ಮಾತ್ರ ಈ ರೀತಿ ಪುಡಿಯಾಗಿ ನಿಮಗೆ ಬೆಲ್ಲ ಸಿಗ್ತದೆ. ಇದನ್ನು ಕೂಡ ನಾವು ಬಾಟಲಿಗೆ ಹಾಕಿ ತೆಗೆದಿಡ್ಬೋದು. ಬೇಕಾದಾಗ ಅರ್ಜೆಂಟಾಗಿ ನಮಗೆ ಕಲಿಸಿಕೊಂಡು ಮಾಡಲಿಕ್ಕಾಗ್ತದೆ. ಈಗ ನಾನು ಈ ಲೆಮನ್ ಜ್ಯೂಸನ್ನು ಈ ಶುಂಠಿ ನಾವೆಲ್ಲಿ ಪೇಸ್ಟ್ ಮಾಡಿಡ್ತೇವೋ ಅದಕ್ಕೆ ಹಾಕ್ತಾ ಇದ್ದೇನೆ ನೋಡಿ. ಡಯಟಿಂಗ್ ಯಾರು ಮಾಡ್ತಾರಾ, ವೆಯ್ಟ್ ಲಾಸ್ ಆಗಬೇಕಂತ ಯಾರಿಗೆ
ಮನಸ್ಸಿದೆಯಾ ಅಂಥವರಿಗೆ ಇದು ರೆಡಿಯಾಗಿದೆ. ಬೆಳಿಗ್ಗೆ ಕುಡಿಲಿಕ್ಕೆ ಶುಂಠಿ ಮತ್ತು ಲೆಮನ್ ಜ್ಯೂಸನ್ನ ಹಾಕಿಟ್ಟಂಥದ್ದು ರೆಡಿಯಾಗಿದೆ ಇಲ್ಲಿ. ಓಕೆ, ಹಾಗೆಯೇ ಈಗ ನಾನು ಯಾವ ರೀತಿ ಮಾಡೋದಂತ ಕೂಡ ನಿಮಗೆ ಹೇಳ್ತೇನೆ. ಈಗ ಬೆಳಿಗ್ಗೆ ಎದ್ದ ಕೂಡಲೇ 1 ಗ್ಲಾಸ್ ತಣ್ಣಗೆ ನೀರು ಅಥವಾ ಉಗುರು ಬಿಸಿ ನೀರು ಇರ್ತದಲ್ಲ, ಅದು ನೀರಿಗೆ ಕೂಡ ಆಗ್ತದೆ. ಒಂದು ನಿಮಗೆ ಎಷ್ಟು ಬೇಕು ಖಾರ ಇರ್ತದೆ ಶುಂಠಿ ನೋಡಿಕೊಂಡು ಒಂದು 3ರಿಂದ 4 ಟೇಬಲ್ ಸ್ಪೂನಷ್ಟು ಜಿಂಜರ್ ಪೇಸ್ಟನ್ನು ಹಾಕಬೇಕು. ಇದಕ್ಕೆ ಆಲ್ರೆಡಿ ನಾವು ಲೆಮನ್ ಜ್ಯೂಸನ್ನು ಆ್ಯಡ್ ಮಾಡಿದ್ದೇವೆ, ಇನ್ನೇನು ಆ್ಯಡ್ ಮಾಡಲಿಕ್ಕಿಲ್ಲ. ಇನ್ನು ಎಷ್ಟು ಬೇಕು ನೀರು, 1 ಗ್ಲಾಸಷ್ಟು ನೀರನ್ನು ಹಾಕಿ ಮಿಕ್ಸ್ ಮಾಡಿ ಖಾಲಿ ಹೊಟ್ಟೆಗೆ ಕುಡಿಬೋದು. ವೆಯ್ಟ್ ಲಾಸ್ ಕೂಡ ಆಗ್ತದೆ ಇದರಲ್ಲಿ. ಓಕೆ, ಇದನ್ನು ನಾವು ಸ್ಟೋರ್ ಮಾಡಿ ಇಡ್ಬೋದು ಯಾವುದಾದ್ರೂ ಬಾಟಲಿಗೆ ಹಾಕಿ. ಹಾಗೆಯೇ ಈಗ ರಿಫ್ರೆಶಿಂಗ್ ಜ್ಯೂಸ್ ನಮಗೆ ವೆಯ್ಟ್ ಲಾಸಿಗೆ ಅಂತಲ್ಲ, ನಾವೀಗ ಯಾವಾಗ ಬೇಕು ನಮಗೆ ಹಾಗೆ ಕುಡಿಲಿಕ್ಕೆ ಬೇಕಂತಿದ್ದರೆ ಈಗ ನೋಡಿ ಜಾಗರಿ ಸ್ವೀಟಿಗೆ ಎಷ್ಟು ಬೇಕು ಅಷ್ಟು ನೋಡಿಕೊಂಡು ಗ್ಲಾಸಿಗೆ ಹಾಕಬೇಕು. ಆಮೇಲೆ ಪುದೀನ ನಾವು ಮಾಡಿಟ್ಟಂಥ ಪೇಸ್ಟ್, ಈ ಪುದೀನ ಕೂಡ ಹಾಗೆ ನಾವು 1 ವಾರ ಇದನ್ನು ಸ್ಟೋರ್ ಮಾಡಿಡ್ಬೋದು, ಜಾಸ್ತಿ ಇಡಲಿಕ್ಕೆ ಆಗೋದಿಲ್ಲ. ಜಾಸ್ತಿ ಬೇಕಂತಿದ್ರೆ ನಾವು ಐಸ್ ಟ್ರೇಯಲ್ಲಿ ಫ್ರೀಝರಲ್ಲಿ ಫ್ರೀಝ್ ಮಾಡಬೇಕು, ಆವಾಗ ಜಾಸ್ತಿ ಟೈಮು ಇಟ್ಕೊಳ್ಬೋದು. ಈಗ ಪುದೀನ ಹಾಕಿದ ನಂತರ ಇಲ್ಲಿ ಜಿಂಜರ್ ನಾವೀಗ ಪೇಸ್ಟ್ ಮಾಡಿದ್ದೇವಲ್ಲ, ಜಿಂಜರ್ ಮತ್ತು ಲೆಮನ್ ಇದೆ, ಅದನ್ನು ಕೂಡ ಹಾಕಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಬೇಕು. ಬೆಲ್ಲ ಕೂಡ ಬೇಗ ಕರಗ್ತದೆ, ನಾವು ಪೌಡರ್ ಮಾಡಿಟ್ಟಿದ್ದೇವೆ, ಹಾಗಾಗಿ ಬೆಲ್ಲ ಕೂಡ ಬೇಗನೆ ಕರಗ್ತದೆ. ಇನ್ನಿದಕ್ಕೆ ನೀರನ್ನು ಸೇರಿಸಿದ್ರಾಯಿತು. ನೋಡಿ ಅದನ್ನು ಕೂಡ ಮಿಕ್ಸ್ ಮಾಡ್ಕೊಳ್ಳುವ. ಇನ್ನು ನಮಗೆ ಚಿಲ್ಡ್ ಜ್ಯೂಸ್ ಬೇಕಂತಿದ್ರೆ ಐಸನ್ನು ಕೂಡ ಇಲ್ಲಿ ಆ್ಯಡ್ ಮಾಡ್ಕೊಳ್ಬೋದು ಫ್ರೆಂಡ್ಸ್. ಇದು ನೋಡಿದ್ರಲ್ವ ಎಷ್ಟು, ಯಾರು ಬೇಕಿದ್ರೆ ಬರಲಿ, ಅಥವಾ ನಾವೇ ಈಗ ಹೊರಗೆಯಿಂದ ಬಂದವರಿಗೆ ಶೆಕೆ ಟೈಮಿಗೆಲ್ಲ ನಾವು ಈ ರೀತಿ ಮಾಡಿ ಕೂಡ ಯಾವಾಗ ಬೇಕಾ ಆವಾಗ ಕುಡಿಬೋದು. ಒಂದು ದಿನಕ್ಕೊಂದು 2 ಸಲ ಕೂಡ ಕುಡಿಲಿಕ್ಕೆ ತುಂಬಾ ಒಳ್ಳೆ ಟೇಸ್ಟ್ ಆಗ್ತದೆ. ಇದಂದರೆ ನಮಗೆ ಒಂದು ಕಬ್ಬಿನ ಜ್ಯೂಸ್ ಕುಡಿತೇವಲ್ಲ, ಶುಗರ್ ಕೇನ್ ಜ್ಯೂಸ್, ಅದೇ ರೀತಿ ಆಗ್ತದೆ, ಅಷ್ಟೇ ಟೇಸ್ಟ್ ಕೂಡ ಇರ್ತದೆ. ಈ ರೀತಿ ಕೂಡ ನೀವು ಮಾಡ್ಕೊಳ್ಬೋದು. ನಾನೀಗ ನಿಮಗೆ 2 ಟೈಪ್ ಇದು ಕೂಡ ಹೇಗೆ ಮಾಡೋದಂತ ನಾನು ನಿಮ್ಮ ಜೊತೆ ಶೇರ್ ಮಾಡಿದ್ದೇನೆ. ಇನ್ನು ನೋಡಿ ನಾನು ಈ ರೀತಿ ಒಂದು ಬಾಟಲಿಗೆ ಇದನ್ನು ಹಾಕಿ ಸ್ಟೋರ್ ಮಾಡಿಡೋದು, ಯಾವತ್ತೂ ನಾನು ಮಾಡಿಡೋದು ಹಾಗೆ ನಿಮಗೆ ಕೂಡ ಈಸಿ ಆಗಲಿ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡಿದ್ದು. ಈ ರೀತಿ ಒಂದು ಗಾಜಿನ ಬಾಟಲ್ ಇದ್ದರೆ ಹಾಕಿ ಇದನ್ನು ಸ್ಟೋರ್ ಮಾಡಿಡಿ. ನಾನು ಹೇಳಿದ ಹಾಗೆ ನಿಮಗೆ 1 ತಿಂಗಳಾದರೆ ಈ ರೀತಿ ಬಾಟಲಲ್ಲಿ ಹಾಕಿ ಫ್ರಿಜ್ಜಲ್ಲಿ ಇಡ್ಬೋದು, ಏನೂ ಹಾಳಾಗೋದಿಲ್ಲ. ಅದಕ್ಕಿಂತ ಜಾಸ್ತಿ ಟೈಮ್ ಬೇಕಂದರೆ ಐಸ್ ಟ್ರೇ ಇರ್ತದಲ್ವ, ಅದಕ್ಕೆ ನೀವು ಹಾಕಿ ಅದನ್ನು ಕೂಡ ಜಾಸ್ತಿ ಟೈಮ್ ನಿಮಗೆ ಸ್ಟೋರ್ ಮಾಡಿ ಇಡ್ಬೋದು. ಆವಾಗ ಫ್ರೀಝರಲ್ಲಿ ಇಟ್ಟರೆ ಜಾಸ್ತಿ ಟೈಮ್ ಸ್ಟೋರ್ ಮಾಡ್ಬೋದು. ಪುದೀನ ಈಗ ನಾವು ಮಾಡಿದ ಈ ಪೇಸ್ಟ್ ಕೂಡ ಹಾಗೆಯೇ ಐಸ್ ಟ್ರೇಯಲ್ಲಿಟ್ಟರೆ ತುಂಬ ಟೈಮ್ ನಿಮಗೆ ಸ್ಟೋರ್ ಮಾಡಲಿಕ್ಕಾಗ್ತದೆ. ಇದು ಫ್ರಿಜ್ಜಲ್ಲಿ ಇಡೋದಾದರೆ 1 ವಾರಕ್ಕಿಂತ ಜಾಸ್ತಿ ಇಡಬೇಡಿ, ಹಾಳಾಗ್ತದೆ. ಓಕೆ, ಈಗ ಇದು ಕೂಡ ನೋಡಿ ಸ್ಟೋರ್ ಮಾಡೋದು ಹೇಗೆ ಅಂತ ಗೊತ್ತಾಯಿತು ನಿಮಗೆ. 2 ಜ್ಯೂಸ್ ಕೂಡ ಹೇಗೆ ಮಾಡೋದಂತ ನಾನು ನಿಮಗೆ ಹೇಳಿದ್ದೇನೆ. ಇನ್ನು ಮತ್ತೆ ಎಂತ ಗೊತ್ತುಂಟಾ, ಇದು ಬೇಕಿದ್ರೆ ನೀವು ಸ್ಟ್ರೈನ್ ಮಾಡಿಕೊಂಡು ಯೂಸ್ ಮಾಡ್ಬೋದು. ನಾನು ಅದನ್ನು ಸ್ಟ್ರೈನ್ ಮಾಡೋದಿಲ್ಲ, ನನಗೆ ಹಾಗೆಯೇ ಕುಡಿಯೋದಂದರೆ ತುಂಬಾ ಇಷ್ಟ. ಏನು ನಮಗೆ ಬಾಯಿಗೆಲ್ಲ ಸಿಕ್ಕುವುದೆಲ್ಲ ಏನಿಲ್ಲ, ಒಳ್ಳೆ ರೀತಿಯಲ್ಲಿ ನಮಗೆ ಕುಡಿಲಿಕ್ಕೆ ಆಗ್ತದೆ. ಜಾಗರಿ ಕೂಡ ನೋಡಿ ಈ ರೀತಿ ನಾನೊಂದು ಬೌಲಿಗೆ ಹಾಕಿ ಮುಚ್ಚಳ ಮುಚ್ಚಿಟ್ಟು ಇಡ್ತಾ ಇದ್ದೇನೆ. ಇನ್ನು ತುಂಬ ಟೈಮ್ ಸ್ಟೋರ್ ಮಾಡೋರಿದ್ದರೆ ಈ ರೀತಿ ನೋಡಿ ಟ್ರೇ ಇದೆಯಲ್ಲ, ಇದಕ್ಕೆ ಈ ರೀತಿ ಹಾಕಿಡಬೇಕು. ಪುದೀನ ಕೂಡ ಹಾಗೆಯೇ ಜ್ಯೂಸು, ಈ ಜಿಂಜರ್ ಮತ್ತು ಲೆಮನ್ ಜ್ಯೂಸನ್ನು ಕೂಡ ಹಾಗೆಯೇ ಈ ರೀತಿ ಹಾಕಿಡಬೇಕು. ಇದು ನಮಗೆ ತುಂಬ ಟೈಮ್ ಕೂಡ ಯೂಸ್ ಮಾಡ್ಬೋದು. ಎಷ್ಟು ನಮಗೆ ಕ್ಯೂಬ್ ಬೇಕು ನೋಡಿಕೊಂಡು ತಗೊಂಡು ಕುಡಿಬೋದು. ಹಾಗಾದರೆ ನಾನು 2 ಟೈಪ್ ಕೂಡ ಹೇಗೆ ಮಾಡೋದಂತ ನಾನು ನಿಮ್ಮ ಜೊತೆ ಶೇರ್ ಮಾಡಿದ್ದೇನೆ. ಬೇಕಾದವರು ಇದನ್ನು ಯೂಸ್ ಮಾಡ್ಕೊಳ್ಳಿ. ಓಕೆ, ನೋಡಿ ಎಷ್ಟು ಈಸಿಯಾಗಿ ಮಾಡ್ಬೋದು, ಎಷ್ಟು ಈಸಿಯಾಗಿ ನಾವು ಸ್ಟೋರ್ ಕೂಡ ಮಾಡ್ಬೋದು ಅಂತ ಹೇಳಿದ್ದೇನೆ. ಇನ್ನು ನಾನು ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ನಿಮ್ಮ ಜೊತೆ ಬರ್ತೇನೆ. ಅಲ್ಲಿ ತನಕ ಬಾಯ್, ಅಸ್ಸಲಾಮು ಅಲೈಕುಮ್.